ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1-2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಒಂದಾಗೋಣವೇ. ಭಾಗ 3. ಸನಿಹಾ ಬಿಕ್ಕುತ್ತಾ ಶಾಂತಿಲನ್ನ ಗಟ್ಟಿಯಾಗಿ ಹಿಡಿದು, ಶಾಂತಿ, ಐ ಆಮ್ ಪ್ರೆಗ್ನೆಂಟ್ ಎಂದಳು. ಸನಿಹಾ ಅಳು ಇನ್ನೂ ಹೆಚ್ಚಾಯಿತು. ಶಾಂತಿ ಗರಬಡಿದವಳಂತೆ ನಿಂತಿದ್ದಳು. ಇನ್ನಷ್ಟು ಹೆಚ್ಚುವ ಅಳು ಶಬ್ದಕ್ಕೆ ಎಚ್ಚೆತ್ತು, ಏನು ಹೇಳ್ತಿದೀಯಾ? ನೀನೇನು ಹೇಳ್ತಾ ಇದೀಯಾ ಅಂತ ಅರ್ಥ ಆಗ್ತಾ ಇದೆಯಾ? ಶಾಂತಿ ನಂಬುವ ಸ್ಥಿತಿಯಲ್ಲಿಲ್ಲ. ಹೌದು ಶಾಂತಿ, ಮತ್ತದೇ ಬಿಕ್ಕುವಿಕೆ ಅವಳದ್ದು. ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬೇಕಿತ್ತ ಇದೆಲ್ಲ ನಿಮಗೆ? ನಿನಗೆ ಹೇಳ್ತಿದ್ನಲ್ಲ. ಅಣ್ಣನಿಗಾದರೂ ಬುದ್ಧಿ ಬೇಡ್ವಾ? ದೇವರೇ, ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವರೆಷ್ಟು ನೊಂದುಕೊಳ್ಳುತ್ತಾರೆ. ಕೊನೆ ಪಕ್ಷ ನಿಮ್ಮಿಬ್ಬರಿಗೂ ಅವರ ನೆನಪು ಬರಲಿಲ್ಲವೇ? ಸರಿ, ನಿಮ್ಮ ಅಮ್ಮನಿಗೆ ಹೇಳಿದ್ಯಾ? ಇಲ್ಲ, ನನಗೆ ಹುಷಾರು ತಪ್ಪಿರೋದು ನೋಡಿ ಅಮ್ಮ ಆಸ್ಪತ್ರೆಗೆ ಹೋಗಲು ಕರೆದಾಗಲೆಲ್ಲ ನಾನು ಏನೋ ಒಂದು ಕಾರಣ ಕೊಟ್ಟು ತಪ್ಪಿಸಿಕೊಳ್ಳುತ್ತಿದ್ದೇನೆ. ಮತ್ತೆ ಅಣ್ಣನಿಗೆ? ಮತ್ತೆ ಹೆಚ್ಚಾಯಿತು ಅವಳ ಅಳು. ಹೇಳಿದ್ಯಾ ಇಲ್ವಾ? ರೇಗಿದಳು ಶಾಂತಿ. ಹೌದೆಂದು ತಲೆಯಾಡಿಸಿದಳು. ಏನಂದ ಅವನು? ಅವನಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮಾತಾಡ್ದ. ಅವನಿಗೆ ಇದೆಲ್ಲ ಲೆಕ್ಕಕ್ಕಿಲ್ಲ ಅಂತೆ. ಫೈನಲ್ ಇಯರ್ ಪ್ರಾಜೆಕ್ಟ್ ಹಾಗೂ ಇಂಟರ್ವ್ಯೂ ಶುರುವಾಗಿದೆ. ನಾನು ಬ್ಯುಸಿ ಇದ್ದೀನಿ, ನನಗೆ ಇಂಥದ್ದೆಲ್ಲ ಹೇಳಿ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಬೇಡ. ನನ್ನಿಂದ ಸ್ವಲ್ಪ ದೂರ ಇರೋ. ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಎಲ್ಲವೂ ಆದ ನಂತರ ನಮ್ಮ ಮದುವೆ, ಮಕ್ಕಳು ಎಂದು ಫೋನ್ ಕಟ್ ಮಾಡಿದ. ಮಾರನೇ ದಿನ ನಾನೇ ಹೋಗಿ ಅವನನ್ನು ಭೇಟಿಯಾದೆ. ಮತ್ತದೇ ರಾಗ ಎತ್ತಿದ. ಹಾಗೆ ಜಗಳವಾಯಿತು. ನನ್ನಿಂದ ತಪ್ಪಾಯಿತು ಎಂದು ಮುಖದ ಮೇಲೆ 4 ನೋಟು ಬಿಸಾಡಿದ. ಅವನಿಗೆ ಗೊತ್ತು, ನಮ್ಮದು ಗಂಡು ದಿಕ್ಕಿಲ್ಲದ ಮನೆ. ಅಲ್ಲದೆ ಮರ್ಯಾದೆಗೆ ಅಂಜುವ ಜನ ನಾವು. ನ್ಯಾಯ, ಕೋರ್ಟ್, ಕಚೇರಿ ಅಂತ ತಿರುಗದೆ ತಪ್ಪು ಯಾರದೇ ಇರಲಿ ನಾವೇ ತಲೆ ತಗ್ಗಿಸುತ್ತೇವೆ ಎಂದು. ಅವನು ಅದನ್ನೇ ಆಧಾರವಾಗಿಟ್ಟುಕೊಂಡು ಮುಖದ ಮೇಲೆ ದುಡ್ಡು ಬಿಸಾಡಿದ್ನು. ಅವನನ್ನು ನಂಬಿ ತಪ್ಪು ಮಾಡಿದೆ ಎಂದು ನನ್ನನ್ನು ನಾನೇ ಶಪಿಸಿಕೊಂಡೇ ಬಿಟ್ಟರೆ ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಶಾಂತಿಯೇ. ಶಾಂತಿಗೆ ಅಣ್ಣನ ಮೇಲೆ ತೀವ್ರವಾದ ಕೋಪ ಬಂದಿತ್ತು. ಗೆಳತಿಯನ್ನು ಈ ಸ್ಥಿತಿಯಲ್ಲಿ ತಂದಿದ್ದಲ್ಲದೆ ಹಣ ಕೊಟ್ಟಿದ್ದು ಅವಳನ್ನು ಕೆರಳಿಸಿತು. ಆದ್ದರಿಂದ ನೇರವಾಗಿ ಬುಸುಗುಡುತ್ತಾ ಮನೆಗೆ ಹೋದಳು. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದರು. ಅಣ್ಣ ತಂಗಿ ಇಬ್ಬರೇ ಇರುವುದರಿಂದ ತಾನೇ ಅವನ ಕೋಣೆಗೆ ಹೋಗಿ ನೇರವಾಗಿ ವಿಷಯಕ್ಕೆ ಇಳಿದಳು. ನೀನ್ಯಾರೇ ನನಗೆ ಇದನ್ನೆಲ್ಲ ಬೋಧನೆ ಮಾಡಲಿಕ್ಕೆ? ನನ್ನಿಷ್ಟ, ನಾನು ಏನು ಬೇಕಾದರೂ ಮಾಡುತ್ತೇನೆ. ಈ ಮನೆಗೆ ನೀನು ಯಾರು ಅನ್ನೋದು ನಿನಗೆ ನೆನಪಿರಲಿ. ಮನೆ ಯಜಮಾನಿಯಾಗೋ ಸಾಹಸ ಮಾಡಬೇಡ ಎಂದು ಸಂದರ್ಭಕ್ಕೆ ಸರಿಹೊಂದದ ಮಾತನಾಡಿ ಅವಳನ್ನು ಕಳುಹಿಸಿದ. ಕೆಲವು ತಿಂಗಳುಗಳ ಹಿಂದೆ ಅಣ್ಣನಲ್ಲಿ ಆದ ಬದಲಾವಣೆಯನ್ನು ನೋಡಿ ಖುಷಿಪಟ್ಟಿದ್ದಳು ಶಾಂತಿ. ಈಗ ಅವನಾಡಿದ ಮಾತುಗಳು ಇನ್ನಷ್ಟು ಚುಚ್ಚಿದವು. ಸಹಿಸಲಾರದೆ ರೂಮಿಗೆ ಬಂದು ಮನಸ್ಸೋ ಇಚ್ಛೆ ಹತ್ತು ಬಿಟ್ಟಳು. ಶಾಂತಿ ಗೆಳತಿಗೆ ಸಮಾಧಾನ ಮಾಡಲು ತನ್ನಲ್ಲಿ ಶಕ್ತಿ ಕಳೆದುಕೊಂಡಿದ್ದಳು. ಎಲ್ಲವನ್ನೂ ಕಳೆದುಕೊಂಡವಳಂತೆ ಕ್ಲಾಸಿಗೆ ಹೋಗಿ ಬರುತ್ತಿದ್ದಳು. ಜೀವಕ್ಕೆ ಜೀವವಾದ ಗೆಳತಿಯೂ ಸಹ ಇರಲಿಲ್ಲ. ಯಾಕಾದರೂ ಬಂದೆನೋ ಎನಿಸಿಕೊಳ್ಳುತ್ತಿದ್ದಳು. ಅಣ್ಣ ಅವಳ ಬಗ್ಗೆ ಕೇಳಿದಾಗ ಏನೂ ಹೇಳಲೇಬಾರದಿತ್ತು ನಾನು. ಅವನಾಡಿದ್ದು ಎಲ್ಲ ನಾಟಕ. ಅವನು ಬದಲಾಗಲಿಲ್ಲ. ಅಪ್ಪ ಅಮ್ಮ ಕೂಡ ಅವನನ್ನ ನಂಬಿದ್ದಾರೆ. ಪಾಪ ಸನಿಹಾಳ ಕಥೆಯೇನೋ. ನಾನೇನೋ ಇವನಿಗೆ ಬುದ್ಧಿ ಹೇಳೋಣ ಎನ್ನುವ ಧೈರ್ಯದಲ್ಲಿ ಬಂದೆ. ಆದರೆ ಇಲ್ಲಿ ಪಾಪ ಸನಿಹಾ ಹೇಳಿದ ಹಾಗೆ ಅವಳಿಗೆ ಅವಳ ಅಮ್ಮನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಸಾರಿ ಸನಿ ಎಂದು ಬಿಕ್ಕಿದಳು ಶಾಂತಿ. ಇಲ್ಲ, ಆದರೂ ಇದನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ. ಅಮ್ಮನಿಗೆ ಈ ವಿಷಯದ ಬಗ್ಗೆ ಹೇಳಲೇಬೇಕು. ಅಮ್ಮನೇ ಇವನಿಗೆ ಬುದ್ಧಿ ಹೇಳಲಿ ಎಂದು ನಿರ್ಧರಿಸಿದಳು. ಪವನ್ನಿಗೆ ಭಯ ಶುರುವಾಯಿತು. ಶಾಂತಿ ಸನಿಹಾ ಬೆಸ್ಟ್ ಫ್ರೆಂಡ್ಸ್. ಅವಳಿಗೋಸ್ಕರ ಈ ವಿಷಯವನ್ನು ನೇರವಾಗಿ ಅಪ್ಪ ಅಮ್ಮನ ಬಳಿ ಹೇಳಿದರೆ ಎಂಬ ಭಯ ಹುಟ್ಟಿಸಿತು. ತನ್ನ ತಪ್ಪನ್ನು ಮರೆಮಾಚಲು ಶಾಂತಿಳನ್ನು ಕೆಟ್ಟವಳನ್ನಾಗಿ ಮಾಡಬೇಕು ಎಂದು ತೀರ್ಮಾನಿಸಿದನು. ಅವನ ಎಣಿಕೆಯಂತೆ ಸಮಯ ಸಂದರ್ಭಗಳು ಕೈಗೂಡಿತು. 3-4 ಫೋಟೋಗಳನ್ನು ಎಡಿಟ್ ಮಾಡಿ ಶಾಂತಿ ಯಾವುದೋ ಹುಡುಗನ ಜೊತೆ ಅಸ್ತಾವ್ಯಸ್ತವಾಗಿ ಕುಳಿತಂತೆ ಹಾಗೂ ಕೆಲವು ಭಂಗಿಗಳ ಫೋಟೋಗಳನ್ನು ಎಡಿಟ್ ಮಾಡಿದನು. ಅದನ್ನು ಶಾಂತಿ ಇಲ್ಲದ ಸಮಯದಲ್ಲಿ ತಂದೆ ತಾಯಿಗೆ ತೋರಿಸಿ ಅವಳ ಮೇಲೆ ಅಸಹ್ಯ ಮೂಡುವಂತೆ ಕತೆ ಸೃಷ್ಟಿಸಿದನು. ತನ್ನ ಮಗಳ ಮೇಲೆ ನಂಬಿಕೆ ಇದ್ದರೂ ಫೋಟೋಗಳನ್ನು ನೋಡಿ ಅವನ ಕಟ್ಟುಕತೆಗಳನ್ನು ಹರಿಶ್ಚಂದ್ರ ದಂಪತಿಗಳು ಕುರುಡರಂತೆ ನಂಬಿಬಿಟ್ಟರು. ಸಂದರ್ಭಕ್ಕೆ ಕೈ ಜೋಡಿಸುವಂತೆ
ಪವನ್ ಕೂಡ ಭಾವನಾತ್ಮಕವಾಗಿ ತಂದೆ ತಾಯಿಗೆ ಒಪ್ಪಿಸಿದನು. ಈ ನಡುವೆ ಪವನ್ನಲ್ಲಿ ಆದ ಬದಲಾವಣೆ ನೋಡಿ ಅವನನ್ನು ಸಂಪೂರ್ಣವಾಗಿ ನಂಬಿಬಿಟ್ಟರು. ಹರಿಶ್ಚಂದ್ರ ಹಾಗೂ ರೇಣುಕಾ ಶಾಂತಿ ಬಂದೊಡನೆ ಅವಳ ಜೊತೆ ಚರ್ಚಿಸಿದರು. ಇಲ್ಲವೆಂದು ಗೋಗರೆದಳು ಶಾಂತಿ. ಆದರೂ ಅಲ್ಲಿರುವ ಫೋಟೋ ಮೂಕಳನ್ನಾಗಿಸಿತು. ಆ ಚಿತ್ರಪಟಗಳನ್ನು ಅವಳಿಗೂ ಸಹ ನೋಡಲಾಗಲಿಲ್ಲ. ಅಷ್ಟು ಕೆಟ್ಟದಾಗಿ ಚಿತ್ರಿಸಿದ್ದ ಪವನ್. ಅವಳಿಗೆ ಸಣ್ಣ ಅನುಮಾನ ಹುಟ್ಟಿದಂತೆ ಅಣ್ಣನ ಮುಖ ನೋಡಿದಳು. ಅವನಿಂದ ಕುಹಕ ನಗೆ. ಅದರಲ್ಲಿಯೇ ಸ್ಪಷ್ಟವಾಯಿತು ಇದು ಅಣ್ಣನ ಕೆಲಸವೆಂದು. ತಂದೆ ತಾಯಿಗೆ ಎಷ್ಟೇ ಒಪ್ಪಿಸಲು ಪ್ರಯತ್ನ ಪಟ್ಟರೋ ಅವರು ಇವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆ ರೀತಿಯಾಗಿ ಪವನ್ ಅವರನ್ನು ಬದಲಾಯಿಸಿದ. ತಂದೆ ತಾಯಿಯಾಗಿ ಇವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ತಾನು ಎಷ್ಟೇ ವಿವರಣೆ ಕೊಟ್ಟರೋ ಅದು ಕಾಲಹರಣವೆಂದುಕೊಂಡಳು. ಇಂತಹ ಸಮಯದಲ್ಲಿ ತಾನು ಸನಿಹಾ ಬಗ್ಗೆ ಹೇಳಿದರೆ ಇವರು ತನ್ನನ್ನು ಇನ್ನಷ್ಟು ಅವಮಾನಿಸುತ್ತಾರೆಯೇ ಹೊರತು ಸನಿಹಾಗೆ ಸಹಾಯವಾಗಲಾರದು ಎಂದು ಸುಮ್ಮನಾದಳು. ಮನೆಯಲ್ಲಿ ಶಾಂತಿ ಏಕಾಂಗಿಯಾದಳು. ಅಪ್ಪ ಅಮ್ಮ ಅಂತೂ ಮಗಳ ಮುಖ ನೋಡಲು ಏಸಿಗೆ ಪಡುತ್ತಿದ್ದರು. ಇನ್ನು ಅಣ್ಣ ಮನೆಯಲ್ಲಿ ಅವನದ್ದೇ ರಾಜ್ಯಭಾರ. ಅಂದು ಪವನ್ ಆಡಿದ ಮಾತು, ಯಾಕೆ ನಮ್ಮ ಮನೆಗೆ ಬಂದೆ ನೀನು? ಇಂದು ಹರಿಶ್ಚಂದ್ರ ಹಾಗೂ ರೇಣುಕಾ ಕೂಡ ಯಾಕಾದರೂ ಇವಳನ್ನ ನಮ್ಮ ಮನೆಗೆ ಕರೆದುಕೊಂಡು ಬಂದೆವೋ, ಕರ್ಮ ಕರ್ಮ ಎಂದು ಹಣೆ ಬಡಿದುಕೊಂಡರು. ಅಂದಿನಿಂದ ಶಾಂತಿಗೆ ಮನೆಯಲ್ಲಿ ಎಲ್ಲರಿಂದ ಚುಚ್ಚುಮಾತು. ಅವಳು ನಿಂತರೂ ತಪ್ಪು, ಕೂತರೂ ತಪ್ಪು, ಉಂಡರೂ ತಪ್ಪು, ತಿಂದರೂ ತಪ್ಪು. ಶಾಂತಿ ಕಣ್ಣು ಮುಂದೆ ಕಂಡರೆ ಏನಾದರೊಂದು ಹೇಳಿ ಅಪ್ಪ ಅಮ್ಮ ಹಾಗೂ ಮಗ ಅವಳನ್ನು ಕೋಣೆಗೆ ಅಟ್ಟುತ್ತಿದ್ದರು. ಅವಳಿಗೆ ತಾನು ಯಾರದ್ದೋ ಮನೆಯಲ್ಲಿ ಬಿಟ್ಟಿ ಕೂಳು ತಿನ್ನುತ್ತಿದ್ದೀನೋ ಎಂದು ಎನಿಸುತ್ತಿತ್ತು. ಜೊತೆಗೆ ಸನಿಹಾ ಇಲ್ಲ. ಗೆಳತಿಯಾಗಿ ಅವಳ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ. ತನ್ನ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ ಎಷ್ಟೆಲ್ಲ ಮಾತು ಕೇಳಬೇಕೋ? ಎಲ್ಲವರೂ ನಮ್ಮವರೇ, ಆದರೂ ನಾನು ಹೊರಗಿನವಳು ಎಂದು ದುಃಖಿಸುತ್ತಿದ್ದಳು. ಸನಿಹಾಳನ್ನು ಭೇಟಿ ಮಾಡಿ ಈಗ ಹೇಗಿರುವಳು ಎಂದು ನೋಡಿ ಬರೋಣ ಎಂದು ಹೊರಟಳು. ಅಲ್ಲಿ ಸನಿಹಾ ಇನ್ನೂ ಸೊರಗಿದ್ದಳು. ಅವಳು ಶಾಂತಿ ಹೋದ ರಭಸಕ್ಕೆ ಏನಾದರೂ ಒಳ್ಳೆಯ ಸುದ್ದಿ ತರುತ್ತಾಳೆ ಎಂದುಕೊಂಡಿದ್ದಳು. ಆದರೆ ಶಾಂತಿಳಿಗೆ ಆ ಮನೆಯಲ್ಲಿ ಈಗಿನ ಸ್ಥಾನ ಏನೆಂಬುದನ್ನು ತಿಳಿಸಿದಳು. ಸನಿಹಾಗೆ ಅವಳು ಮನಸಾರೆ ಇಷ್ಟಪಟ್ಟ ಹುಡುಗನ ಬಗ್ಗೆ ಅತೀವವಾದ ಹೇಸಿಗೆ ಮೂಡಿತ್ತು. ತನ್ನ ಮೇಲೆ ದುಡ್ಡು ಎಸೆದಾಗಲೂ ಅವನು ಮುಂದಿನ ಜೀವನದ ಗುರಿಯನ್ನು ಮುಂದಿಟ್ಟುಕೊಂಡು ಹಾಗೆ ಮಾತನಾಡುತ್ತಿದ್ದಾನೆ ಎಂದು ತಮ್ಮ ಪ್ರೀತಿಯನ್ನ ನಂಬಿ ತನಗೆ ಸಮಾಧಾನ ತಂದುಕೊಂಡಿದ್ದಳು. ಆದರೆ ಸ್ವಂತ ತಂಗಿಯ ಬಗ್ಗೆನೇ ಇಲ್ಲಸಲ್ಲದ ಕತೆ ಕಟ್ಟಿ ಅವಳನ್ನ ಒಬ್ಬ ಮನೆ ಕೆಲಸದವಳಿಗಿಂತ ಕಡೆಯಾಗಿ ನೋಡುತ್ತಿರುವ ಪವನ್ ಹಾಗೂ ಅವನ ಅಪ್ಪ ಅಮ್ಮ ಎಲ್ಲರ ಮೇಲೂ ಕೋಪ ಹುಟ್ಟಿತು. ಇನ್ನು ಈ ಜನ್ಮದಲ್ಲಿ ಆ ವ್ಯಕ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಮನದಲ್ಲೇ ನಿರ್ಧರಿಸಿದಳು. ಮನೆಯಲ್ಲೂ ಕಾಲೇಜಿನಲ್ಲೂ ಒಬ್ಬಂಟಿಯಾಗಿದ್ದ ಶಾಂತಿ ಓದಿನ ಕಡೆ ಗಮನ ಹರಿಸುವುದನ್ನು ಕಡಿಮೆ ಮಾಡಿದ್ದಳು. ಅದಕ್ಕೆ ಪ್ರತಿಯಾಗಿ ಒಂದು ವಿಷಯದಲ್ಲಿ ಫೇಲಾದಳು. ರೇಣುಕಾ ಅವರು ಅವಳು ದೊಡ್ಡ ಕ್ರೈಮ್ ಮಾಡಿ ಬಂದಿದ್ದಾಳೆ ಎನ್ನುವ ಮಟ್ಟಿಗೆ ಕೂಗಾಡಿದರು. ನಿನ್ನನ್ನು ನಾವು ಮಗಳೆಂದು ಸ್ವೀಕರಿಸಿದ್ದು ನಮ್ಮ ಪೂರ್ವಜನ್ಮದ ಪಾಪವೋ ಏನೋ. ನೀನು ಮಾಡಿರೋ ಗನಂದಾರಿ ಕೆಲಸದಿಂದ ಊರಿನ ಜನರ ಮುಂದೆ ನಾನು, ನನ್ನ ಗಂಡ ಹಾಗೂ ನನ್ನ ಮಗ ಮೂವರು ನೇಣು ಹಾಕಿಕೊಳ್ಳುವ ಹಾಗೆ ಮಾಡಿದ್ದೆ. ಏನು ನನ್ನ ಮಗ, ನಿನ್ನ ದರಿದ್ರ ಕೆಲಸ ಯಾರಿಗೂ ಗೊತ್ತಾಗಬಾರದು ಎಂದು ಯಾರಿಗೂ ಆ ಫೋಟೋಗಳು ಸಿಗದೇ ಇದ್ದ ಹಾಗೆ ಮಾಡಿದಾನೆ. ಈಗ ಪರೀಕ್ಷೆಯಲ್ಲಿ ಫೇಲಾಗಿ ಇನ್ನೂ ನಮ್ಮನ್ನ ಮತ್ತೆ ತಲೆ ತಗ್ಗಿಸುವ ಹಾಗೆ ಮಾಡ್ತೀಯಾ? ನಿನ್ನಂಥವಳಿಗೆ ಯಾಕೆ ನಾವು ಕಾಲೇಜು ಫೀಸು ಅಂತ ಅಷ್ಟೆಲ್ಲ ಹಣ ಸುರಿಯುವುದು? ಇನ್ನು ಮುಂದೆ 1 ರೂಪಾಯಿನೂ ಕೊಡಲ್ಲ. ಸುಮ್ಮನೆ ಮನೆಯಲ್ಲಿ ಬಿದ್ದೀರೋ, ಹೊರಗಡೆ ಹೋಗಿ ಇನ್ನಷ್ಟು ಮಾನ ಮರ್ಯಾದೆ ಅರಾಜು ಹಾಕೋದು ಬೇಡ ಎಂದು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಬೈದು ಅಡುಗೆ ಕೋಣೆ ಸೇರಿದರು ರೇಣುಕಾ. ಶಾಂತಿಗೆ ಹರಿತವಾದ ಮಾತುಗಳು ಕೆಲವು ದಿನಗಳಿಂದ ಸಾಮಾನ್ಯವಾಗಿದ್ದು, ಆದ್ದರಿಂದ ಇವತ್ತು ಹೊಸದೆನಿಸಲಿಲ್ಲ. ಆದರೆ ತಲೆ ಕೆಳಗಾಗಿಸಿದ ವಿಷಯವೆಂದರೆ ಅಮ್ಮ ಹೇಳಿದಂತೆ ಓದು ಬಿಟ್ಟು ಮನೆಯಲ್ಲಿಯೇ ಇರುವುದಾ? ಓದು ಎಂದರೆ ಪ್ರಾಣ. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂಬ ಛಲ ಹೀಗಿನದ್ದಲ್ಲ. ಆದರೆ ಫೀಸ್ ಕಟ್ಟದೆ ಹೇಗೆ? ಎಷ್ಟೇ ಆದರೂ ಓದು ಅರ್ಧಕ್ಕೆ ನಿಲ್ಲಿಸಲಾರೆ. ಯೋಚಿಸಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಣ ಹೊಂದಿಸಿ ಓದು ಮುಂದುವರಿಸುತ್ತೇನೆ ಎಂಬ ದೃಢ ನಿರ್ಧಾರಕ್ಕೆ ಬಂದಳು. ರೇಣುಕಾ ಅವರು ಇವಳಿಗೆ ತಮ್ಮ ಮಾತು ಲೆಕ್ಕಕ್ಕೆ ಇಲ್ಲ ಎಂದು ಬೊಬ್ಬೆ ಹೊಡೆದರು. ತಾನು ಕುಂತರೂ ನಿಂತರೂ ಬೊಬ್ಬೆ ಹೊಡೆಯುವ ಅಮ್ಮನ ಕೊಂಕು ಹೊಸದೆನಿಸಲಿಲ್ಲ. ಮನೆಯವರ ಮನುಜು ಮಾತಿಗೆ ಅವಳ ಮೌನವೊಂದೇ ಉತ್ತರ.
ಶಾಂತಿ ತನ್ನ ಆಸೆಯಂತೆ ಪಾರ್ಟ್ ಟೈಮ್ ಜಾಬ್ ಮಾಡಿ ತನ್ನ ಓದು ಮುಂದುವರೆಸಿದಳು. ಮತ್ತೆ ಮೊದಲಿನಂತೆ ಹಿಂದುಳಿದ ಭಾಗವನ್ನ ಓದಿ ಅರ್ಥೈಸಿಕೊಂಡಳು. ಬೇಸರದ ಸಂಗತಿ ಎಂದರೆ ಸನಿಹಾ ಕಾಲೇಜು ಬಿಟ್ಟಿದ್ದಳು. ಮನೆ ಕಡೆ ಹೋದರೆ ಬೀಗ ಜಡಿದಿತ್ತು. ಆದರೂ ಶಾಂತಿ ಧೃತಿಗೆಡದೆ ತನ್ನ ಓದಿನಲ್ಲಿ ಏಕಾಗ್ರತೆ ಇಟ್ಟಳು. ಈ ಕಡೆ ಪವನ್ ಓದಿನಲ್ಲಿ ಎಷ್ಟೇ ಜಾಣತನ ಹೊಸತನ ಇದ್ದರೂ ಕ್ಯಾಂಪಸ್ ಸೆಲೆಕ್ಷನ್ಗೆ ಅಂತ ಬಂದ ಕಂಪನಿಗಳಲ್ಲಿ ಯಾವುದರಲ್ಲೂ ಆಯ್ಕೆಯಾಗಲಿಲ್ಲ. ಅವನ ತಲೆ ಅರ್ಧ ಕೆಟ್ಟಂತಾಗಿತ್ತು. ಅವನಿಗಿಂತ ಕಡಿಮೆ ಓದುವವರೆಲ್ಲ ಆಯ್ಕೆಯಾಗಿದ್ದರು. ಇವನಿಗೆ ಮಾತ್ರ ಆಗಿರಲಿಲ್ಲ. ಪ್ರಯತ್ನ ಬಿಡದೆ ಕಾಲೇಜು ಮುಗಿಸಿ ಹೊರಗಡೆಯಿಂದ ಬೇರೆ ಕಂಪನಿಗೆ ಇಂಟರ್ವ್ಯೂ ಕೊಡುತ್ತಿದ್ದ. ಅಲ್ಲಿಯೂ ಯಾವುದೂ ಕೈಗೂಡಲಿಲ್ಲ. ವರ್ಷಗಳೇ ಉರುಳಿದವು. ತನ್ನ ಜೊತೆಗೆ ಓದಿದವರು ಜೀವನದಲ್ಲಿ ಸೆಟಲ್ ಆದರು. ಇನ್ನು ಕೆಲವರು ಮಾಸ್ಟರ್ ಡಿಗ್ರಿಯಾದರೂ ಮಾಡಿದ್ದಾರೆ. ಆದರೆ ತಾನು ಅದನ್ನೂ ಮಾಡದೆ ಇದನ್ನೂ ಮಾಡದೆ ಇನ್ನೂ ಅಲೀತಾನೇ ಇದ್ದೀನಿ ಎಂದು ಮರುಗಿದನು. ರೇಣುಕಾ ಅವರು ಮಗನಿಗೆ ಸಮಾಧಾನಿಸುತ್ತಿದ್ದರು. ಶಾಂತಿ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಅಂತ ಬಂದ ಕಂಪನಿಗೆ ಆಯ್ಕೆಯಾದಳು. ಸನಿಹಾಗೆ ಹೇಳಬೇಕೆಂದುಕೊಂಡಳು. ಫೋನ್ ಮಾಡಿದರೆ ಮತ್ತದೇ ಸ್ವಿಚ್ ಆಫ್. ಅಂದು ಫೇಲ್ ಆದಾಗ ಅಮ್ಮ ತುಂಬಾ ಬೈದಿದ್ದರು. ಈಗ ನಾನು ಆಯ್ಕೆಯಾಗಿರುವ ವಿಷಯ ಕೇಳಿದರೆ ಸಂತೋಷವಾಗಬಹುದು, ಅಮ್ಮ ಮೊದಲಿನಂತೆ ಆಗಬಹುದು ಎಂದು ತಾನೇ ಸ್ವೀಟ್ ಬಾಕ್ಸ್ ಹಿಡಿದು ಹೊರಟಳು. ಏನೇ, ನನ್ನ ಮಗನಿಗೆ ಕೆಲಸ ಸಿಗದೆ ಅವನು ಊರು ಅಲೀತಾ ಎಷ್ಟು ಬೇಸರದಲ್ಲಿ ಕುಳಿತಿದ್ದಾನೆ. ನೀನು ಊರಲ್ಲಿ ನೀನೊಬ್ಬಳೇ ಕೆಲಸ ಮಾಡುವವಳು ಅಂತ ತೋರಿಸಿಕೊಳ್ಳೋಕೆ ಸ್ವೀಟ್ ತಗೊಂಡ್ಬಂದಿದ್ದೀಯಾ? ಹೋಗೆ ಇಲ್ಲಿಂದ, ಯಾರಿಗೆ ಬೇಕು ನಿನ್ನ ಸ್ವೀಟ್ ಎಂದು ಅವಳ ಮುಖದ ಮೇಲೆ ಎಸೆದಳು. ತನಗೆ ಕೆಲಸ ಸಿಕ್ಕಿದೆ ಎಂದ ಮೇಲೂ ತಾಯಿಯಿಂದ ಬಂದ ಚುಚ್ಚುಮಾತು ಕೇಳಿ ಶಾಂತಿಗೆ ನಿರಾಶೆಯಾಗಿತ್ತು. ಮನೆಯಲ್ಲಿ ನೆಮ್ಮದಿಯ ದಿನ ಕಾಣದ ಶಾಂತಿ ಕಾಲೇಜಿನ ಪರೀಕ್ಷೆಗಳನ್ನೆಲ್ಲ ಮುಗಿಸಿ ತಾನು ಆಯ್ಕೆಯಾದ ಕಂಪನಿಗೆ ಸೇರಲು ಬೆಂಗಳೂರಿಗೆ ಹೊರಟಳು. ಹರಿಶ್ಚಂದ್ರರವರು ಮಗಳು ಮನೆಯಲ್ಲಿದ್ದಾಗ ಪರಕೀಯಳು ಎಂಬಂತೆ ಕಾಣುತ್ತಿದ್ದರು. ಆದರೆ ಅವಳು ಬೆಂಗಳೂರಿಗೆ ಹೊರಟ ನಂತರ ಅವರಿಗೆ ಯಾಕೋ ತಾವು ಮಗಳ ಜೊತೆ ಅತಿಯಾಗಿ ನಡೆದುಕೊಂಡವೇನೋ ಅನಿಸಿತು. ಅದನ್ನೇ ಹೆಂಡತಿಯ ಬಳಿ ತೋಡಿಕೊಂಡರು. ರೇಣು, ಆ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಮಾಡುವುದು ಸಹಜ. ಆದರೆ ಅದಕ್ಕೆ ನಾವು ಅವರನ್ನ ಜೀವನ ಪೂರ್ತಿ ದ್ವೇಷಿಸಿ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಅವಳು ಮಾಡಿದ್ದು ತಪ್ಪೇ. ಅದರ ಮಧ್ಯೆಯೂ ಅವಳ ಓದನ್ನು ಬಿಡದೆ ಕೆಲಸಾನು ಗಿಟ್ಟಿಸಿಕೊಂಡಿದ್ದಾಳೆ. ಅವಳ ಕಾಲ ಮೇಲೆ ಅವಳು ನಿಂತಿದ್ದಾಳೆ. ವಯಸ್ಸಿಗೆ ಬಂದಿದ್ದಾಳೆ. ಮದುವೆ ಮಾಡಿಬಿಡೋಣ. ನಮ್ಮೂರಿನ ದೇವಸ್ಥಾನದ ಅರ್ಚಕರು ಅವರ ಪರಿಚಯದವರ ಕಡೆಯಿಂದ ಒಂದು ಸಂಬಂಧ ಇದೆ, ನಿಮ್ಮ ಮಗಳು ಆಗಬಹುದು ಅಂತ ತುಂಬಾ ದಿನದಿಂದ ಕೇಳ್ತಾ ಇದ್ದಾರೆ. ಮಗಳ ಮದುವೆ ಮಾಡದೆ ಹಾಗೇ ಕೂರಿಸಲಿಕ್ಕೆ ಆಗುತ್ತಾ? ಮಗನ ಕುತಂತ್ರ ತಿಳಿಯದ ಹರಿಶ್ಚಂದ್ರರವರು ಮಗಳ ಕಡೆಯಿಂದ ತಪ್ಪಾಗಿದೆಯೆಂದೇ ನಂಬಿ ನುಡಿದರು. ಸಾಕ್ ಸುಮ್ನಿರಿ. ಮಗಳು ಅಂತ ಅವಳ ಜಪ ಮಾಡೋದನ್ನ ನಿಲ್ಲಿಸಿ. ಸ್ವಲ್ಪ ನಮ್ಮ ಮಗನ ಜೀವನದ ಬಗ್ಗೆ ಯೋಚಿಸಿ. ಕಾಲೇಜು ಮುಗಿಸಿ ಇಷ್ಟು ವರ್ಷ ಕಳೆದರೂ ಕೆಲಸ ಸಿಗುತ್ತಿಲ್ಲ ಎಂದು ಮನಸ್ಸಿಗೆ ಹಚ್ಚಿಕೊಂಡಿದ್ದಾನೆ. ಅವನಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ನನಗೆ. ರೇಣುಕಾ ಅವರು ಗಂಡನ ಮೇಲೆ ಕಿಡಿಕಾರಿದರು. ಅವಳೇನು ಬೇರೆಯವಳೆ? ಅವಳೂ ಕೂಡ ನಮ್ಮ ಮಗಳೇ ಅಲ್ಲವೇ? ಅಂತಹ ತಪ್ಪು ಪವನ್ ಮಾಡಿದ್ದರೂ ಅವನನ್ನ ಕ್ಷಮಿಸದೆ ಜೀವನ ಪೂರ್ತಿ ಹೀಗೆ ಇರಲಿ ಎಂದು ಬಿಡುತ್ತಿದ್ದೇವಾ? ಒಮ್ಮೆ ಯೋಚಿಸು. ವಯಸ್ಸಿಗೆ ಬಂದ ಮಗಳನ್ನ ಮದುವೆ ಮಾಡದೆ ಮನೆಯಲ್ಲಿಯೇ ಇಟ್ಟುಕೊಂಡರೆ ಅಕ್ಕಪಕ್ಕದವರು ನಮ್ಮನ್ನೇ ಆಡಿಕೊಳ್ಳುತ್ತಾರೆ, ತಿಳಿದುಕೋ. ಈಗ ಮಗನ ವಿಷಯಕ್ಕೆ ಬರ್ತೀನಿ. IT ಕಂಪನಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಕೆಲಸನಾ? ನಮ್ಮ ಬಾದಾಮಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರೆ ಅದು ಕೆಲಸ ಅಂತ ಅನಿಸಿಕೊಳ್ಳೋದಿಲ್ಲವೇ? ಇಷ್ಟು ವರ್ಷದಲ್ಲಿ ಎಷ್ಟು ಸಲ ನಮ್ಮ ಫ್ಯಾಕ್ಟರಿ ಕಡೆ ಮುಖ ಹಾಕಿದ್ದಾನೆ ಅವನು? ಅಬ್ಬಬ್ಬ ಅಂದರೆ ಇನ್ನು 10 ವರ್ಷ ನಾನು ಫ್ಯಾಕ್ಟರಿ ನಡೆಸಿಕೊಂಡು ಹೋಗಬಹುದು. ನನ್ನ ನಂತರ ಅವನೇ ತಾನೇ ನೋಡಿಕೊಳ್ಳಬೇಕಾದವನು. ಅವನೇ ಹೀಗೆ ಮರೆತರೆ ಹೇಗೆ? ನಾನು ಹೇಳಿದರೆ ಅವನಿಗೆ ಬೈಯುತ್ತಿದ್ದೇನೆ ಎಂದು ಅನಿಸಬಹುದು. ನೀನೇ ಮಾತನಾಡು ಅವನ ಜೊತೆ. ಹಾಗೆ ಶಾಂತಿದ್ದಾಗಲಿ ಪವಂದಾಗಲಿ ಮದುವೆ ನಾವೇ ಮುಂದೆ ನಿಂತು ಮಾಡಬೇಕು. ಹಾಗಾಗಿ ಶಾಂತಿಲಿನ ಮದುವೆ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಿಳಿಸು ಎಂದು ಸ್ವಲ್ಪ ಗದರಿದ ಸ್ವರದಲ್ಲಿ ನುಡಿದು ತಿರುಗಿ ಮಲಗಿದರು. ಶಾಂತಿ ಬೆಂಗಳೂರಿಗೆ ಹೋದಾಗಿನಿಂದ ಅಕ್ಕಪಕ್ಕದ ಮನೆಯ ಹೆಂಗಸರು ತಂಗಿಗೆ ಜಾಬ್ ಸಿಕ್ಕರೋ ಅಣ್ಣನಿಗೆ ಸಿಗಲಿಲ್ಲ ಅಲ್ಲವೇರೇನೋ ಎಂದು ಕೊಂಕಾಡಿದ್ದರು. ಅವರ ಮಾತಿಗೆ ರೇಣುಕಾ ಅವರಿಗೆ ಎಲ್ಲರೂ ತಮ್ಮ ಮಗನನ್ನು ತಿರಸ್ಕಾರ ಮಾಡುತ್ತಿದ್ದಾರೆ. ಎಲ್ಲ ಅವಳಿಂದಲೇ. ಅವಳಿಗೆ ಕೆಲಸ ಸಿಗುವ ಬದಲು ತನ್ನ ಮಗನಿಗೆ ಸಿಗಬೇಕಿತ್ತು ಎಂಬ ಅಸೂಯೆ ಹುಟ್ಟಿಕೊಂಡಿತ್ತು. ಒಟ್ಟಿನಲ್ಲಿ ರೇಣುಕಾ ಅವರಿಗೆ ಶಾಂತಿ ಎಂದರೆ ಅಷ್ಟಕ್ಕಷ್ಟೇ ಆಗಿ ಹೋಯಿತು.
ಇವಳು ತಮ್ಮ ಮನೆಯಲ್ಲಿಯೇ ಇದ್ದರೆ ಬಂದವರೆಲ್ಲ ತಮ್ಮ ಮಗನ ನಿರುದ್ಯೋಗವನ್ನ ಆಡಿಕೊಳ್ಳುತ್ತಾರೆ. ಇದನ್ನು ಸಹಿಸುವ ಬದಲು ಇವಳನ್ನ ಮದುವೆ ಮಾಡಿ ತೊಲಗಿಸುವುದೇ ಉತ್ತಮ ಎನಿಸಿತು. ಹಾಗೆ ಮದುವೆ ಮಾಡಲು ಒಪ್ಪಿಗೆ ತಿಳಿಸಿದರು. ಹರಿಶ್ಚಂದ್ರರವರಿಗೆ ಹೆಂಡತಿ ಒಲ್ಲದ ಮನಸ್ಸಿನಲ್ಲಿಯೇ ಒಪ್ಪಿದ್ದು ಎಂದು ತಿಳಿದಿತ್ತು. ಆದರೂ ಮಗಳ ಮದುವೆ ಮಾಡುವುದು ತಮ್ಮ ಕರ್ತವ್ಯ ಎಂಬಂತೆ ಹುಡುಗನನ್ನ ನೋಡಿ ಮದುವೆ ಸಿದ್ಧತೆ ನಡೆಸಿದರು. ಹುಡುಗ ಇಷ್ಟವಾಗಿದ್ದಾನೆಯೇ ಎಂದೂ ಸಹ ಕೇಳಿರಲಿಲ್ಲ. ಬಟ್ಟೆ ಒಡವೆ ಯಾವುದಕ್ಕೂ ಸಹ ಶಾಂತಿಳಿನ ಇಷ್ಟ ಕೇಳಲಿಲ್ಲ. ತಮ್ಮ ಇಷ್ಟದ ಪ್ರಕಾರ ಮದುವೆ ಮಾಡಿ ಮುಗಿಸಿದರು. ರೇಣುಕಾ ಬಂದವರ ಮುಂದೆ ಆಡಂಬರದ ನಗು ಹೊತ್ತು ಶಾಂತಿಳನ್ನ ಗಂಡನ ಮನೆಗೆ ಕಳುಹಿಸಿದರು. ದೊಡ್ಡ ಭಾರ ಇಳಿಯಿತು. ಇನ್ನು ತಮಗೆ ಯಾವ ಸಮಸ್ಯೆಯೂ ಇರದು ಎಂದು ಖುಷಿಯಲ್ಲಿದ್ದರು ರೇಣುಕಾ. ತಾಯಿಯಾಗಿ ಮದುವೆಯ ನಂತರ ಗಂಡನ ಮನೆಯಲ್ಲಿ ನಿನ್ನನ್ನ ಹೇಗೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಸೌಜನ್ಯಕ್ಕೂ ವಿಚಾರಿಸುತ್ತಿರಲಿಲ್ಲ. ತನಗೆ ಅವಳಿಗೆ ಸಂಬಂಧವೇ ಇಲ್ಲವೆಂಬಂತೆ ಇರುತ್ತಿದ್ದರು ರೇಣುಕಾ. ಹರಿಶ್ಚಂದ್ರರವರು ಶಾಂತಿಳನ್ನ ನೋಡಿ ಬರೋಣ ಎಂದರೆ ಅವರಿಗೆ ಬೈದು ಕೂರಿಸುತ್ತಿದ್ದರು. ಶಾಂತಿ ಫೋನ್ ಮಾಡಿದರೂ ಸರಿಯಾಗಿ ಮಾತನಾಡದೆ ಫೋನ್ ತುಂಡರಿಸುತ್ತಿದ್ದರು. ತನ್ನ ಹಾಗೂ ತನ್ನ ತವರಿನ ನಡುವಿನ ಬಿರುಕಿನ ಬಗ್ಗೆ ಹೇಳಿ ಅತ್ತೆಯ ಮಡಿಲಲ್ಲಿ ನಿದ್ರಿಸಿದಳು ಶಾಂತಿ. ಬಾಗಿಲಿಗೆ ಮರೆಯಾಗಿ ನಿಂತ ವಿಜಯ್ ಶಾಂತಿ ಹಾಗೂ ತನ್ನ ತಾಯಿಯ ಸಂಭಾಷಣೆ ಎಲ್ಲವನ್ನೂ ಕೇಳಿಸಿಕೊಂಡ. ಕಣ್ಣಲ್ಲಿ ನೀರು ತುಂಬಿ ಮಾತು ಬಾರದ ಮೂಕನಂತೆ ನಿಂತಿದ್ದ. ಅಮ್ಮ ಶಾಂತಿಳನ್ನ ಎಬ್ಬಿಸುತ್ತಿರುವುದನ್ನ ಕೇಳಿ ತಾನು ಎಚ್ಚೆತ್ತಿಕೊಂಡ. ತನ್ನ ಕೋಣೆಗೆ ಹೋಗಿ ಇಂತಹ ಕ್ರೂರಿ ಪವನ್ನ ಮಾತು ಕೇಳಿ ಎಂತಹ ತಪ್ಪು ಮಾಡಿಬಿಟ್ಟೆ, ಐ ಆಮ್ ರಿಯಲಿ ಸಾರಿ ಶಾಂತಿ ಎಂದು ಮನಸ್ಸು ಚೀರಿ ಚೀರಿ ಹೇಳಿತು. ತನಗೂ ಶಾಂತಿಳಿನ ತಂದೆ ತಾಯಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದೆನಿಸಿತು. ಪಾಪ ಶಾಂತಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾಳೆ. ಸಾಲದ್ದಕ್ಕೆ ಮದುವೆಯಾದ ಮೇಲೆ ನನ್ನಿಂದ ಕೂಡ. ತನ್ನ ತಪ್ಪಿಗೆ ಪ್ರಾಯಶ್ಚಿತವೇ ಇಲ್ಲವೆನಿಸಿತು ಅವನಿಗೆ. ಹತ್ತು ಕಣ್ಣು ಕೆಂಪಗಾಗಿತ್ತು. ಶವರ್ ಕೆಳಗೆ ನಿಂತು ಮನಸ್ಸಿಗೆ ಹಿತವೆನಿಸುವಷ್ಟು ನೆನೆದನು. ಅಂದು ಕೋಪದಲ್ಲಿ ತನಗೆ ಯಾವ ಬೈಕೆಯೂ ಇಲ್ಲವೆಂದರೂ ಅವಳು ಇಷ್ಟಪಡುವ ಅಡುಗೆಯನ್ನು ಮಾಡುತ್ತಿದ್ದೆನೋ. ಮಗ ಹೆಂಡತಿಯನ್ನು ಕುಳ್ಳಿರಿಸಿ ತಾನೇ ಅಡಿಗೆ ಮಾಡುತ್ತಿರುವುದನ್ನು ಕಂಡು ಸರಸ್ವತಿ ಹಾಗೂ ಚಂದ್ರಕಾಂತ್ರವರು ಆನಂದಪಟ್ಟರು. ಇದು ಕೆಲವು ತಿಂಗಳಿಂದ ಅವನ ದಿನಚರಿಯಾಗಿ ಬಿಟ್ಟಿದೆ ಎಂಬುವುದು ಅವರಿಗೆ ತಿಳಿದಿಲ್ಲ. ಮಾವಿನಕಾಯಿಯ ಗೊಜ್ಜು, ಟೊಮಾಟೊ ರಸಂ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿತ್ತು. ಜೊತೆಗೆ ಶಾಂತಿಳಿನ ಇಷ್ಟದ ಕರ್ಡ್ ರೈಸ್, ದಾಳಿಂಬೆ, ದ್ರಾಕ್ಷಿ ಎಲ್ಲವನ್ನ ಹಾಕಿ ಶಾಂತಿ ಮುಂದೆ ಇಟ್ಟಾಗ ಶಾಂತಿಳಿನ ಕಣ್ಣು ಅರಳಿದವು. ಹೊಟ್ಟೆಗೆ ಎಂದಿಗಿಂತ ಸ್ವಲ್ಪ ಹೆಚ್ಚೇ ಹೋಗಿತ್ತು. ಚಂದ್ರಕಾಂತ್ರವರು ಸೊಸೆಗೆ ಗಂಡನ ಕೈರುಚಿ ಅಷ್ಟೊಂದು ಹಿಡಿಸಿದೆಯಾ ಎಂದರು. ಶಾಂತಿ ನಾಚಿಕೆಯ ನಗು ಬೀರಿದಳು. ಇದು ಅತ್ತೆಮಾವರ ಸಂತೈಸಲೇ ಅಥವಾ ನಿಜವಾಗಿಯೂ ನಾಚಿಕೆಯಾಗಿಯೇ? ಬಾಲ್ಕನಿಯಲ್ಲಿ ತಂಪಾದ ಗಾಳಿಗೆ ಮುಖವೊಡ್ಡಿ ಕುಳಿತಿದ್ದ ವಿಜಯ್ ಆರುತ್ತಿದ್ದ ಮುಂಗುರುಗಳಿಗೆ ಕೈಯಾಡಿಸಿದ. ಶಾಂತಿ ಮುಖದಲ್ಲಿ ಮೂಡಿದ್ದ ನಾಚಿಕೆಯ ನಗು ಕಣ್ಣ ಮುಂದೆ ಬಂತು. ಅವಳ ಈ ನಾಚಿಕೆಗೆ ಅಲ್ಲವೇ ನಾನು ಸೋತಿದ್ದು ಎಂದಿತು ಮನ. ಮತ್ತೊಮ್ಮೆ ನೆನಪಿನಾಳಕ್ಕೆ ಇಳಿದ. ಗುಡುಗು ಸಿಡಿಲಿನ ಆರ್ಭಟದ ನಂತರ ಗಂಡ ಹೆಂಡತಿ ಇಬ್ಬರು ಕೊಂಚ ಸಲುಕೆಯಿಂದ ಇದ್ದರು. ವಿಜಯ್ ಶಾಂತಿಳಿಂದ ಅಡುಗೆ ಕಲಿತ ಹಾಗೆ. ಆಗಾಗ ಅವಳಿಷ್ಟ ಆಗುವ ಅಡುಗೆ ಮಾಡಿ ಹೆಂಗೆ ನಾವು ಎಂದು ಕಾಲರ್ ಏರಿಸುತ್ತಿದ್ದ. ಅಂದು ಎಂದಿನಂತೆ ಶಾಂತಿ ಬಿಡುವಿದ್ದ ಸಮಯದಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು. ವಿಜಯ್ ಮೊಬೈಲ್ ಹಿಡಿದು ಗೇಮ್ ಆಡುತ್ತಿದ್ದ. ಶಾಂತಿ ಫೋನ್ ರಿಂಗಾಯಿತು. ಶಾಂತಿ ಕಿವಿಗಿಟ್ಟಳು. ಹರಿಶ್ಚಂದ್ರರವರು ಫೋನ್ ಮಾಡಿ ಮದುವೆಯಾದಾಗಿನಿಂದ ತವರು ಮನೆಗೆ ಒಮ್ಮೆಯೂ ಬರಲಿಲ್ಲ. ಬರೋ ಹುಣ್ಣಿಮೆಗೆ ಊರ ಜಾತ್ರೆ ಇದೆ, ಆಗ ಗಂಡ ಹೆಂಡತಿ ಇಬ್ಬರೂ ಬರಬೇಕು ಎಂದು ಪ್ರೀತಿಯಿಂದಲೇ ಆಹ್ವಾನಿಸಿ ಫೋನ್ ಕಟ್ ಮಾಡಿದರು. ಶಾಂತಿಗೆ ಎಷ್ಟೋ ವರ್ಷಗಳ ನಂತರ ಅಪ್ಪ ತನ್ನೊಡನೆ ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿದ್ದು ಕೇಳಿ ಸ್ವರ್ಗಕ್ಕೆ ಮೂರಿಗೇನೋ ಅನ್ನಿಸಿತ್ತು. ಅಷ್ಟೊಂದು ಪ್ರೀತಿಸುತ್ತಿದ್ದಳೋ ತನ್ನ ತಂದೆ ತಾಯಿ ಹಾಗೂ ಅಣ್ಣನನ್ನು. ಮೊದಲು ಮದುವೆಯಾದ ನಂತರ ಫೋನ್ ಮಾಡಿದಾಗ ಅಮ್ಮ ಸರಿಯಾಗಿ ಮಾತನಾಡದೇ ಇದ್ದಾಗ ಮತ್ತೆ ತನ್ನನ್ನ ಆ ಮನೆಗೆ ಕರೆಯೋದೇ ಇಲ್ಲವೇನೋ ಅಂದುಕೊಂಡಿದ್ದಳು. ಈಗ ತಂದೆಯೇ ಖುದ್ದಾಗಿ ಆಹ್ವಾನಿಸಿದ್ದು ಕೇಳಿ ಅಪ್ಪ ಮನೆಗೆ ಕರೆದಿದ್ದಾರೆ ಎಂದು ಕುಡಿದು ಕುಪ್ಪಳಿಸಿದಳು. ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದ ವಿಜಯ್ನಿಗೆ ಶಾಂತಿ ಕುಣಿಯುವುದು ನೋಡಿ ಏನಿವಳು ಚಿಕ್ಕ ಮಕ್ಕಳ ಹಾಗೆ ಕುಣಿತಾ ಇದ್ದಾಳಲ್ಲ ಅಂತ ವಿಚಿತ್ರವಾಗಿ ಕಂಡೆನೋ. ವಿಜಯ್ ತನ್ನನ್ನು ಎಡಬಿಡದೆ ನೋಡುತ್ತಿರುವುದು ಶಾಂತಿ ಗಮನಕ್ಕೆ ಬಂತು. ವಿಜಯ್ ಅಲ್ಲಿರುವುದನ್ನು ಮರೆತು
ತಾನು ಉಚ್ಚಿಯಂತೆ ಕುಣಿದಿದ್ದು ನೆನೆದು ಮರ್ಯಾದೆ ಓದಂತಾಯಿತ್ತು. ಅವಳಿಗೆ ಅವನ ನೋಟ ಸಹಿಸಲಾರದೆ ತನ್ನ ಎರಡೂ ಅಂಗೈಯಿಂದ ಮುಖ ಮುಚ್ಚಿಕೊಂಡಳು. ಅವಳು ಮುಖ ಮುಚ್ಚಿಕೊಂಡಿದ್ದು ನೋಡಿ ಅರ್ಥವಾಯಿತವನಿಗೆ. ಇಷ್ಟು ಹೊತ್ತು ತಾನಿಲ್ಲಿರುವುದು ಮರೆತು ಕುಣಿದಿದ್ದಾಳೆ, ಈಗ ನಾಚಿಕೆಯಾಗಿ ಮುಖ ಮುಚ್ಚಿಕೊಂಡಿದ್ದಾಳೆ ಎಂದು. ತಾನೇ ಮುಂದಾಗಿ ಏನಾಯಿತು ಎಂದನು. ಬರೋ ಹುಣ್ಣಿಮೆಗೆ ಊರಲ್ಲಿ ಜಾತ್ರೆ ಇದೆಯಂತೆ, ಅದಕ್ಕೆ ಅಪ್ಪ ಊರಿಗೆ ಬರಲಿಕ್ಕೆ ಹೇಳಿದ್ರು. ಊರಿಗೆ ಹೋಗುವುದು ಅಂತ ಖುಷಿಯಲ್ಲಿ ಇಂದು ಕೊನೆಯಲ್ಲಿ ತಡವರಿಸಿದಳು. ಇಷ್ಟು ಹೊತ್ತು ಅವಳನ್ನ ವಿಚಿತ್ರವಾಗಿ ನೋಡುತ್ತಿದ್ದವನು ಈಗ ಗೊಳ್ಳೆಂದು ನಕ್ಕನು. ಅವರ ಮನೆಯ ಪರಿಸ್ಥಿತಿ ಬಗ್ಗೆ ಗೊತ್ತಿರದ ವಿಜಯ್ ಮನೆಗೆ ಕರೆದಿದ್ದಕ್ಕೆ ಇಷ್ಟೆಲ್ಲ ಕುಣಿದಿದ್ದ ಎಂದು ಹೊಟ್ಟೆ ಹಿಡಿದು ನಕ್ಕನು. ಶಾಂತಿ ಇವರು ತನ್ನನ್ನ ಆಡಿಕೊಳ್ಳುತ್ತಿದ್ದಾರೆ ಎಂದು ಮೂತಿ ಊದಿಸಿ ನಿಂತಳು. ಅದಕ್ಕವನು ಸಾರಿ ಎಂದು ನಗು ತಡೆಯಲು ಪ್ರಯತ್ನಿಸಿದನು. ಪಾಪ, ಮದುವೆಯಾಗಿ ಬಂದಾಗಿನಿಂದ ಒಮ್ಮೆಯೂ ಅವಳು ತವರು ಮನೆಗೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಈಗ ಹೋಗಬಹುದು ಎಂಬ ಖುಷಿಗೆ ಇಷ್ಟೆಲ್ಲ ಕುಣಿದಿದ್ದಾಳೆ ಅನ್ಸುತ್ತೆ. ಅಲ್ಲ, ಅಷ್ಟೆಲ್ಲ ಮನೆಗೆ ಹೋಗೋ ಮನಸ್ಸಾಗಿದ್ದರೆ ನನಗೆ ಹೇಳಿದ್ರೆ ನಾನೇ ಕರೆದುಕೊಂಡು ಹೋಗ್ತಿದ್ನಪ್ಪ. ಅವರು ಕರೆದರೆ ಮಾತ್ರ ಹೋಗಬೇಕು ಅಂತ ರೂಲ್ಸ್ ಇದೆಯಾ? ಇರ್ಲಿ ಬಿಡು, ಹೀಗ ಹೋದಾಗ 1-2 ದಿನ ಹೆಚ್ಚಿಗೆ ಉಳಿದು ಬಂದರಾಯ್ತು ಎಂದುಕೊಂಡನು. ಅಪ್ಪ, ಅಮ್ಮ ಹಾಗೂ ಅಣ್ಣ ಅವಳ ಜೊತೆ ಎಷ್ಟೇ ಕಟುವಾಗಿ ನಡೆದುಕೊಂಡರೂ ಅವಳಿಗೆ ಅವರ ಮೇಲೆ ಎಳ್ಳಷ್ಟು ಪ್ರೀತಿ ಕಡಿಮೆಯಾಗಿರಲಿಲ್ಲ. ಅವರನ್ನ ನೋಡಬೇಕು ಎನಿಸಿದಾಗ ಅವರು ಕರೆಯದೇ ಇದ್ದರೆ ಏನಾಯಿತು, ನಾವೇ ಹೋಗಿ ನೋಡಿಕೊಂಡು ಬರಬಹುದಲ್ಲ ಎಂದು ಅವಳೂ ಕೂಡ ಯೋಚಿಸಿದ್ದಳು. ಆದರೆ ಅಮ್ಮ ತನ್ನ ಮೇಲಿನ ಕೋಪಕ್ಕೆ ವಿಜಯ್ನ ಮನಸ್ಸಿಗೆ ನೋವುಂಟು ಮಾಡಿದರೆ ಅವರಿಗೆ ಬೇಸರವಾಗಬಹುದು. ಅವರಿಗೆ ಹಳೇ ವಿಚಾರಗಳು ತಿಳಿದರೆ ನನ್ನ ತವರು ಮನೆಯವರ ಮೇಲೆ ಗೌರವ ಕಡಿಮೆಯಾಗಬಹುದು. ಆದ್ದರಿಂದ ಅವರಾಗಿಯೇ ಸಂತೋಷದಿಂದ ಕರೆದಾಗ ಓದರಾಯಿತು ಎಂದು ಸುಮ್ಮನಾಗಿದ್ದಳು. ತವರಿಗೆ ಹೋಗಲೆಂದು ಶಾಂತಿ ಬಹಳ ಉತ್ಸುಕತೆಯಿಂದ ತಯಾರಾಗುತ್ತಿದ್ದಳು. ಹೊರಡುವಾಗ ಎಂದೂ ಇಷ್ಟೊಂದು ಸಮಯ ತೆಗೆದುಕೊಳ್ಳದ ಶಾಂತಿ ಹಿಂದೇಕೆ ಹೊರಗಡೆಯೇ ಬರ್ತಾ ಇಲ್ಲ ಎಂದು ತಾನೇ ಹೊಳಹೊಕ್ಕನು. ಶಾಂತಿ ಕನ್ನಡಿ ಮುಂದೆ ಕಣ್ಣಪ್ಪು ಹಿಡಿದು ನಿಂತಿದ್ದಳು. ತನ್ನವಳ ಸಹಜ ಸಿಂಗಾರವೇ ಬಲು ಚೆಂದ, ಆದರೆ ಇಂದು ಅವಳ ಸಿಂಗಾರ ಹೊಸದಾದ ಆಸೆಯನ್ನ ಹುಟ್ಟಿಸುತ್ತಿದೆ ಎನ್ನುತ್ತಾ ಬಾಗಲಿಗೆ ಒರಗಿದನು. ಬಾಗಲಿಗೆ ಒರಗಿ ನಿಂತ ಗಂಡನನ್ನು ಹುಬ್ಬೇರಿಸಿ ಏನೆಂದು ಕೇಳಿದಳು. ಕಣ್ಣಪ್ಪಿನಿಂದ ತಿದ್ದಿ ತೀಡಿದ ಕಣ್ಣಿನ ಭಾಷೆ ಅರ್ಥವಾಗದೇ ಇದ್ದಿದೆ. ತಿಳಿ ಗುಲಾಬಿ ಬಣ್ಣ ಮೃದುವಾದ ತುಟಿಗೆ ಅಂಟಿತ್ತು. ಅವಳ ಜುಮುಕಿಯ ನರ್ತನ ಅವನ ಹೃದಯದ ತಾಳವನ್ನ ತಪ್ಪಿಸಿತು. ಬಿಳಿ ಬಣ್ಣದ ಸೀರೆ ನವಿಲಿನ ಅಂಚಿದ್ದು ಅವಳನ್ನ ಅಪ್ಪಿತ್ತು. ತಾಳ ತಪ್ಪಿದ ಹುಡುಗ ತನಗರಿವಿಲ್ಲದೆ ಅವಳಿಗೆ ಸಮೀಪಿಸಿದ. ಹತ್ತಿರ ಬಂದ ಗಂಡ ಕಣ್ಣು ಮಿಟುಕಿಸದೆ ತನ್ನನ್ನೇ ನೋಡುತ್ತಿರುವುದು ಯಾಕೋ ಕಸಿವಿಸಿ ತಂದಿತು ಅವಳಿಗೆ. ತಲೆ ತಗ್ಗಿಸಿ, ಛೀ, ನೀವು ಹೀಗೆ ನೋಡಬೇಡಿ, ನನಗೆ ನಾಚಿಕೆ ಆಗತ್ತೆ ಎಂದು ಅವನ ಎದೆ ಮೇಲೆ ಕೈಯಿಟ್ಟು ಮೆಲ್ಲಗೆ ದೂಡಿದಳು. ತನ್ನ ಎದೆ ಮೇಲಿದ್ದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಇನ್ನಷ್ಟು ಹತ್ತಿರಕ್ಕೆ ಹಿಡಿದು, ನೀನು ಹೀಗೆ ನಾಚಿಕೊಂಡ್ರೆ ನನಗೆ ನನ್ನನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತಮ್ಮ ಎಂದು ಕಿವಿಯಲ್ಲಿ ಉಸಿರಿದನು. ಅವನಿಂದ ತಪ್ಪಿಸಿಕೊಂಡು, ನೀವು ಹೊರಗಿರಿ, ನಾನು 2 ನಿಮಿಷದಲ್ಲಿ ಬರ್ತೀನಿ ಎಂದು ಪಕ್ಕಕ್ಕೆ ಸರಿದಳು. ಇನ್ನೂ 2 ನಿಮಿಷನಾ ಎಂದು ದೊಡ್ಡ ಬಾಯಿ ತೆರೆದ. ನಂದು ರೆಡಿಯಾಗಿದೆ, ಲಗೇಜ್ ತಗೊಂಡು ಬರ್ತೀನಿ, ನೀವು ಹೋಗಿರಿ ಎಂದು ಕನ್ನಡಿ ನೋಡುತ್ತಲೇ ಹೇಳಿದಳು. ಲಗೇಜ್ ನೋಡಿದವನು, ಹಲೋ ಮೇಡಮ್, ನಾವು ಹೋಗ್ತಾ ಇರೋದು 1 ವಾರಕ್ಕೆ. ನಿನ್ನ ಲಗೇಜ್ ನೋಡಿದ್ರೆ 1 ತಿಂಗಳಾದರೂ ವಾಪಸ್ ಬರುವ ಸೂಚನೆ ಕಾಣ್ತಾ ಇಲ್ಲ ಎಂದು ಒಮ್ಮೆ ಲಗೇಜ್ ಎತ್ತಿ ಭಾರ ನೋಡಿದನು. ಅದರಲ್ಲಿ ನನ್ನದೇನೂ ಅಷ್ಟು ಇಲ್ಲ, ಮೊದಲನೇ ಸಲ ಹೋಗ್ತಾ ಇರೋದಲ್ವಾ, ಅದಕ್ಕೆ ಅಪ್ಪ ಅಮ್ಮ ಹಾಗೆ ಅಣ್ಣನಿಗೆ ಹೊಸ ಬಟ್ಟೆ ತಗೊಂಡು ಬಂದಿದ್ದೆ, ಅದು ಅದರಲ್ಲಿದೆ, ಅದಕ್ಕೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಷ್ಟೇ ಎಂದಳು. ಓ ಹೌದಾ, ಇದೆಲ್ಲ ಶಾಪಿಂಗ್ ಯಾವಾಗ ಮಾಡಿದೆ, ನನಗೆ ಹೇಳಲೇ ಇಲ್ಲ ಎಂದು ಆಶ್ಚರ್ಯಪಟ್ಟನು. ಮರೆತು ಹೋಯ್ತಾ, ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದು ಎಂದು ಸೊಂಟದ ಮೇಲೆ ಕೈ ಇಟ್ಟಳು. ಓ ಸಾರಿ ಮರ್ತಿದ್ದೆ, ಹೀಗ ನೆನಪಾಯಿತು ಎಂದು ಕಣ್ಣುಡಿದೆ. ಶಾಂತಿ ವಿಜಯ್ರ ಜೋಡಿ ತವರು ಮನೆ ಕಡೆ ಹೊರಟಿತು. ರೇಣುಕಾ ಅವರು ಮಗಳನ್ನು ಮೊದಲಿನಂತೆ ಮಾತನಾಡುತ್ತಾರಾ? ಪವನ್ ಮಾಡಿದ ಮೋಸ ತಪ್ಪುಗಳೆಲ್ಲ ಅವರ ಅಪ್ಪ ಅಮ್ಮನಿಗೆ ತಿಳಿಯುತ್ತಾ? ಈಗ ಸನಿಹಾ ಎಲ್ಲಿ ಹೋಗಿದ್ದಾಳೆ? ಅವಳಿಗೆ ಏನಾಯ್ತು? ಇಷ್ಟಕ್ಕೂ ವಿಜಯ್ ಮಾಡಿದ ತಪ್ಪಾದರೂ ಏನೋ? ಯಾಕೆ ಅವನು ಪಶ್ಚಾತ್ತಾಪ ಪಡುತ್ತಿರುವುದು?
ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುವುದು. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.